Hi guys, welcome back to another video. So, ನೀವೇನಾದರೂ ಮ್ಯಾನೇಜ್ಮೆಂಟ್ ಸೀಟನ್ನು ತಗೋಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋ ಬೆಸ್ಟ್ ಗೈಡ್ ಆಗಿರುತ್ತೆ ನಿಮಗೆ. ಮ್ಯಾನೇಜ್ಮೆಂಟ್ ಸೀಟನ್ನು ತಗೊಳ್ಳೋದಕ್ಕೆ ನೀವು ತಗೊಳಕ್ಕೆ ಹೋಗ್ತೀರಾ ಅಂತಂದರೆ ಇನ್ಫಾರ್ಮೇಷನ್ ಸಂಬಂಧಪಟ್ಟ ಹಾಗೆ ಬೆಸ್ಟ್ ಗೈಡ್ ಆಗಿರುತ್ತೆ. ಆ್ಯಂಡ್ ಡಿಸ್ಕ್ಲೇಮರ್ ಕೊಟ್ಬಿಡ್ತಾ ಇದ್ದೀನಿ, ನಾನು ಯಾವ ಒಂದು ಕಾಲೇಜನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾತಾಡ್ತಾರೆ, ಯಾವ ಒಂದು ಕಾಲೇಜನ್ನು ಪಾಯಿಂಟ್ ಮಾಡಿ ಮಾತಾಡ್ತಾರೆ. ಇಟ್ಸ್ ಜಸ್ಟ್ ಪ್ಯೂರ್ ಜನರಲ್ ನಾಲೆಜ್. ಜನರಲ್ ಆಗಿ ಮ್ಯಾನೇಜ್ಮೆಂಟ್ ಸೀಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ನಿಮಗೆ. ಪೇರೆಂಟ್ಸ್ ನೋಡ್ತಾ ಇದ್ದಾರೆ, ಐ ವುಡ್ ಪ್ರಿಫರ್ ಕಂಪ್ಲೀಟಾಗಿ ನೋಡಿ ಒಂದು ವಿಡಿಯೋನ. ಸ್ಟೂಡೆಂಟ್ಸ್ ನೋಡ್ತಾರೆ, ನಿಮ್ಮ ಪೇರೆಂಟ್ಸ್ಗೆ ಶೇರ್ ಮಾಡಿ ಒಂದು ವಿಡಿಯೋನ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಅನ್ನೋ ಕುತೂಹಲ ಇದ್ದರೆ ನಿಮ್ಮ ರ್ಯಾಂಕಿಗೆ, ಐ ಥಿಂಕ್ ರ್ಯಾಂಕ್ ಪ್ರಿಡಿಕ್ಟರಿಂದ ನಿಮ್ಗೆ ಆಗಲೇ ಏನು ರ್ಯಾಂಕ್ ಬರಬಹುದು ನಿಮ್ಮ ಮಾರ್ಕ್ಸಿಗೆ ಅನ್ನೋದ್ರ ಬಗ್ಗೆ ಐಡಿಯಾ ಇರುತ್ತೆ ನಿಮಗೆ. ಕಾಲೇಜ್ ಪ್ರಿಡಿಕ್ಟರ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಯಾವ ಕಾಲೇಜ್ ಸಿಗಬಹುದು ಅನ್ನೋದ್ರ ಬಗ್ಗೆ ನಿಮ್ಗೆ ಲೈಟಾಗಿ ಐಡಿಯಾ ಸಿಗುತ್ತೆ. ಕಟ್ ಆಫ್ ಅನಲೈಸ್ ಮಾಡೋ ಯಾವ ಕಾಲೇಜ್ ಸಿಗಬಹುದು ಅನ್ನೋದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಅದು ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಡೈರೆಕ್ಟಾಗಿ ವೀಡಿಯೋಗೆ ಹೋಗುವ. ಓಕೆ, ಫಸ್ಟ್ ಆಫ್ ಆಲ್ ಮ್ಯಾನೇಜ್ಮೆಂಟ್ ಸೀಟ್ ಅಂತಂದರೆ ಏನು ನೋಡಿ. ಮ್ಯಾನೇಜ್ಮೆಂಟ್ ಸೀಟ್ ಅಂತಂದರೆ ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ನಿಮ್ಗೆ ಅರ್ಥ ಆಗೋ ರೀತಿ. ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ. ಓಕೆ, ಆ ಇಂಜಿನಿಯರಿಂಗ್ ಕಾಲೇಜು ಫಸ್ಟ್ ರೂಲ್ ಏನು ಅಂತಂದರೆ KCET ರ್ಯಾಂಕನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮೆಜಾರಿಟಿ ಆಫ್ ದ ಸೀಟ್ಗಳನ್ನ KCET ಕೌನ್ಸಿಲಿಂಗಲ್ಲಿ ಬೇಸಿಕಲಿ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ಆ್ಯಂಡ್ ಅದಾದಮೇಲೆ ಎಲ್ಲ ಗೌರ್ಮೆಂಟ್ ಅಂದರೆ ಅಂಡರಲ್ಲಿ ಬರ್ತಕ್ಕಂಥ ಸೀಟ್ಗಳನ್ನ ಬಿಟ್ಬಿಟ್ರೆ ತನ್ನ ಪ್ರಾಫಿಟಬಿಲಿಟಿಗೆ ಏನೂ ಇರೋದಿಲ್ಲ ಅಲ್ವಾ. ಸೊ ಕೆಲವೊಂದಿಷ್ಟು ಸೀಟ್ಗಳನ್ನ ತಾನು ಕೊಡೋದಕ್ಕೆ, ಅಂದರೆ ಜಾಸ್ತಿ ಫೀಸಿಗೆ ಕೊಡೋದಕ್ಕೆ ಅಂತ ಇಟ್ಕೊಳ್ಳುತ್ತೆ. ಅದೇನೇ ಮ್ಯಾನೇಜ್ಮೆಂಟ್ ಸೀಟ್ ಆಗಿರುತ್ತೆ. ಆ್ಯಂಡ್ ಅದಕ್ಕೆ ನೀವು ಹೋಗಿ ಕೇಳ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ರೀತಿ ಪ್ರಾಸೆಸ್ ಇನ್ವಾಲ್ವ್ ಆಗಿರೋದಿಲ್ಲ. CET ಆಗಿರಲಿ, ಕಾಮೆಂಟ್ಗೆ ಆಗಿರಲಿ, ಬೇರೆ ಆಪ್ಷನ್ ಏನೂ ಇರೋದಿಲ್ಲ. ಡೈರೆಕ್ಟಾಗಿ ಹೋಗ್ತೀರಾ, ಕಾಲೇಜಿಗೆ ಮಾತಾಡ್ತೀರಾ. ಓಕೆ, ನಾನು ಸೆಕೆಂಡ್ PUC ಬೋರ್ಡ್ ಮಾರ್ಕ್ಸ್ ನೋಡ್ತಾರೆ ಆ್ಯಂಡ್ ನಿಮಗೆ ಅಡ್ಮಿಷನ್ನ ಕೊಡ್ತಾರೆ. ಬಟ್ ಫೀಸು ನಾರ್ಮಲ್ ಆಗಿರೋದಿಲ್ಲ. ಓಕೆ, ದಿಸ್ ಇಸ್ ಮ್ಯಾನೇಜ್ಮೆಂಟ್ ಸೀಟ್. ಓಕೆ, ಈಗ ಡೈರೆಕ್ಟ್ ಆಗಿ ಫಸ್ಟ್ ಫ್ಯಾಕ್ಟರ್ದು ಮ್ಯಾನೇಜ್ಮೆಂಟ್ ಸೀಟ್ ಅಂದರೆ ಏನು ಅಂತ ನಿಮ್ಗೆ ಅರ್ಥ ಆಯ್ತು ಅಂತ ಅನಿಸುತ್ತೆ. ಈಗ ಬನ್ನಿ ಡೈರೆಕ್ಟ್ ಆಗಿ ಫೀಸ್ ಬಗ್ಗೆ ಮಾತಾಡೋಣ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಫೀಸು 1,80,000 ಸ್ಟಾರ್ಟ್ ಆಗುತ್ತೆ ನನಗೆ ಗೊತ್ತಿರೋ ಹಾಗೆ. ಆ್ಯಂಡ್ ಇನ್ನೂ ಕಡಿಮೆ ಇರ್ಬೋದು. ನನಗೆ ಗೊತ್ತಿರೋ ಥರ ಡಿಸೆಂಟ್ ಕಾಲೇಜು 1,80,000, 1,50,000 ಈ ರೀತಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಟ್ ವಿಲ್ ಗೋ ಅಪ್ ಟು 25 lakhs ಪರ್ ಇಯರ್. ಮ್ಯಾನೇಜ್ಮೆಂಟ್ ಸೀಟ್ ನಮ್ಮ ಕರ್ನಾಟಕದಲ್ಲಿ ಮಾತಾಡ್ತಾ ಇರೋದು, ಬೇರೆ ಎಲ್ಲೂ ಅಲ್ಲ. ಓಕೆ, ಮ್ಯಾನೇಜ್ಮೆಂಟ್ ಸೀಟು ಇಷ್ಟು ಇದನ್ನು ಫೀಸನ್ನು ಬೇಸಿಕ್ಲಿ ಚಾರ್ಜ್ ಮಾಡುತ್ತೆ ನಮ್ಮ ಕರ್ನಾಟಕದಲ್ಲಿ. ಇದು ಫೀಸ್ ಆದರೆ, ಇದು ನಾನು ಹೇಳಿದ್ದು ಪರ್ ಇಯರ್ ಫೀಸು. ಓಕೆ, 25 ಲಕ್ಷ ಅಂತ ಏನಿದೆ, 1,50,000 25 ಲಕ್ಷ ಅಂತ ಏನು ಹೇಳಿದೆ, ಇದು ಪರ್ ಇಯರ್ ಫೀಸು. ಓಕೆ, ಇದಲ್ದೇ ಇನ್ನೊಂದು ಡ್ರಾಮಾ ಬರುತ್ತೆ ಮುಂದೆ, ಅದೊಂದು ಡೊನೇಷನ್. ಡೊನೇಷನ್ ಅಂದರೆ ಏನು ಅನ್ನೋ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಡೊನೇಷನ್ ಇಸ್ ವೆರಿ ಸಿಂಪಲ್. ಯಾವುದೋ ಒಂದು ಕಾಲೇಜ್ ಮ್ಯಾನೇಜ್ಮೆಂಟ್ ಸೀಟನ್ನು ನೀವು ತೊಗೊಳಕ್ಕೆ ಹೋಗ್ತೀರಾ ಅಂತಂದರೆ, ಸೊ ನಿಮ್ಮ ಥರ ಬೇರೆಯವರು ಕಾಂಪಿಟೇಷನ್ ಇರಬಹುದು ಅಥವಾ ಇಲ್ಲದೇ ಇರಬಹುದು. ಸೊ ಬೇಸಿಕಲಿ ಕಾಲೇಜ್ ಅವ್ರು ಹೇಳ್ತಕ್ಕಂಥದ್ದು, ಕಾಂಪಿಟೇಷನ್ ಇದ್ದಾರೆ, ನಿಮಗೆ, ನಿಮ್ಮ ಮಗನಿಗೆ ಅಥವಾ ನಿಮ್ಮ ಮಗಳಿಗೆ ನಾವು ಈ ಒಂದು ಮ್ಯಾನೇಜ್ಮೆಂಟ್ ಸೀಟನ್ನು ಕೊಡಬೇಕು ಅಂತಂದರೆ ಕಾಲೇಜ್ಗೆ ಇಷ್ಟು ಡೊನೇಷನ್ನ ಮಾಡಿ ಅಂತಂತ ನಿಮ್ಮ ಮುಂದೆ ಪ್ರಪೋಸಲ್ ಇಡ್ತಾರೆ. ಅದೇ ಡೊನೇಷನ್. ಅದೇನಕ್ಕೆ? ಸಿಂಪಲ್. ಆ ಡೊನೇಷನ್ ಇಸ್ಕೊತಾನೆ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ನಾವು ಡೆವಲಪ್ ಮಾಡ್ತೀವಿ, ಹೆಂಗೆ ಅಂತೆಲ್ಲ ಹೇಳ್ತಾರೆ. ದ್ಯಾಟ್ ಇಸ್ ದೇರ್ ಥಿಂಗ್. ಬಟ್ ಡೊನೇಷನ್ ಇಷ್ಟು ಹೀಗಾಗುತ್ತೆ. ಓಕೆ, ಈ ಡೊನೇಷನ್ ಎಷ್ಟು ವೇರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಡೊನೇಷನ್ ವೇರಿ ಆಗುತ್ತೆ ಸ್ಟಾರ್ಟಿಂಗ್ ಫ್ರಮ್ 20 lakh. ಓಕೆ, ನನಗೆ ಗೊತ್ತಿಲ್ಲ, ಬಟ್ ಡೀಸೆಂಟಾಗಿ ಪ್ಲೇಸ್ಮೆಂಟ್ಸ್ ಆಗ್ತಕ್ಕಂಥ ಕಾಲೇಜಲ್ಲಿ 20 ಲಕ್ಷ ಸ್ಟಾರ್ಟ್ ಆಗುತ್ತೆ. ನೀವು ಇದು 10 ಲಕ್ಷದಿಂದ ಸ್ಟಾರ್ಟ್ ಆಗಬಹುದಾಗಿರುತ್ತೆ, ಅಥವಾ 5 ಲಕ್ಷದಿಂದ ಸ್ಟಾರ್ಟ್ ಆಗಬಹುದಾಗಿರುತ್ತೆ. ಸೊ ಲೆಟ್ಸ್ ಅಸ್ಯೂಮ್ 5 ಲಕ್ಷ ಅಂತ ಅನ್ಕೋಣ. 5 ಲಕ್ಷದಿಂದ ಹಿಡಿದು 2 ಕೋಟಿವರೆಗೂ ಹೋಗುತ್ತೆ. ಓಕೆ, ಆ್ಯಂಡ್ ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಓಕೆ, ಟ್ರಾನ್ಸ್ಪರೆನ್ಸಿ ಇರೋದಿಲ್ಲ. ಈಗ ಡೈರೆಕ್ಟಾಗಿ ಪೇರೆಂಟ್ಸೇನೇ ಹೋಗಿ ಕೇಳಿದ್ರೆ ಒಂದು ಡೊನೇಷನ್ ಸಿಗುತ್ತೆ, ಅಥವಾ ಮಧ್ಯವರ್ತಿಗಳ ಮುಖಾಂತರ ಹೋದರೆ ಇನ್ನೊಂದು ಡೊನೇಷನ್ ಸಿಗುತ್ತೆ. ಓಕೆ, ಸೊ ಅದಕ್ಕೆ ಬೇಸಿಕ್ಲಿ ನಮ್ಮ ಪೇರೆಂಟ್ಸ್ಗಳು ಕೌನ್ಸಿಲಿಂಗ್ ಏಜೆಂಟ್ಸ್ ಹತ್ರ ಹೋಗ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂತಂದರೆ, ಓಕೆ, ನಿಮಗೆ, ನಿಮ್ಮ ಮಗನಿಗೆ ಈ ಒಂದು ಕಾಲೇಜಲ್ಲಿ ಇಷ್ಟು ಫೀಸ್ಗೆ ನಾನು ಸೀಟನ್ನು ಹುಡುಗಿಸ್ಕೊಡ್ತೀನಿ, ಡೊನೇಷನ್ಸ್ ಕಡಿಮೆ ಆಗುತ್ತೆ ನಮ್ಮ ಥ್ರೂ ಹೋದರೆ. ಸೊ ನೀವು ಹೋದರೆ ಇಷ್ಟು ಡೊನೇಷನ್ ಆಗುತ್ತೆ, ಸೊ ನಮ್ಮ ಥ್ರೂ ಬನ್ನಿ, ನಮಗೆ ಎಷ್ಟು ದುಡ್ಡು ಕೊಡಿ. ಓಕೆ, ವಿಚ್ ಇಸ್ ಕಂಪ್ಯಾರಿಟಿವ್ಲಿ ಲೆಸ್. ಆ ಡೊನೇಷನ್ಗಿಂತ ಕಡಿಮೆ ಇರುತ್ತೆ ಬೇಸಿಕ್ಲಿ. ಅಷ್ಟು ನಾವು ಚಾರ್ಜ್ ಮಾಡ್ತೀವಿ. ಆ್ಯಂಡ್ ನಿಮ್ಮ ಮಗನಿಗೆ ಇಷ್ಟು ಕಡಿಮೆ ಡೊನೇಷನಲ್ಲಿ ಸೀಟನ್ನು ಕೊಡಿಸ್ತೀವಿ ಅನ್ನೋ ಒಂದು ಪ್ರಕ್ರಿಯೆ ಬರುತ್ತೆ. ಓಕೆ, ಇದೆಲ್ಲ ಇನ್ವಾಲ್ವ್ ಆಗುತ್ತೆ. ಸೊ ಬೇಸಿಕ್ಲಿ ಒಂದು ಪ್ರಾಸೆಸ್ಸಲ್ಲಿ. ಸೊ ಬೆಟರ್ ಬಿ ಕೇರ್ಫುಲ್. ಅದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಬನ್ನಿ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಇವಾಗ ಏನಾಯಿತು, ಫೀಸು, ಡೊನೇಷನು, ಬ್ಲಾ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ರಿ. ನೆಕ್ಸ್ಟು ಮ್ಯಾನೇಜ್ಮೆಂಟ್ ಸೀಟು ತೊಗೊಳ್ಳೋದು ಎಷ್ಟು ಸರಿ, ಎಷ್ಟು ತಪ್ಪು ಅನ್ನೋದ್ರ ಬಗ್ಗೆ ಮಾತಾಡೋಣ. ಪ್ರೋಸ್ ಆ್ಯಂಡ್ ಕಾನ್ಸ್. ಪ್ರೋ ಸಿಂಪಲ್. ನಿಮಗೆ ಈ KCET ಆಗಲಿ, ಕಾಮೆಂಟ್ಗೆ ಆಗಲಿ ಜಂಜಾಟ ಏನೂ ಬೇಡ. ನಾನು ಫ್ರೀಯಾಗಿ ಹೋಗಿ, ನಾನು ಯಾವುದೇ ರೀತಿ ಕಾಂಪಿಟೇಷನ್ ಇಲ್ದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೋಬೇಕು ಅಥವಾ ಮೆಡಿಕಲ್ ಕಾಲೇಜ್ ಸೇರ್ಕೋಬೇಕು ಅಂತಂದರೆ ಯು ಚೂಸ್ ಮ್ಯಾನೇಜ್ಮೆಂಟ್. ಓಕೆ, ಇದು ಪ್ರೋಸ್, ಇದೊಂದೇ ಪ್ರೋಸ್. ಓಕೆ, ಆ್ಯಂಡ್ ಅದು ಬಿಟ್ಟರೆ ಪ್ರೋಸ್ ಏನು ಅಂತಂದರೆ, ನೀವು ಸೇರಿಕೊಂಡ್ರೆ, ಒಳ್ಳೆ ಕಾಲೇಜ್ ಸೇರಿಕೊಂಡ್ರೆ ಪ್ಲೇಸ್ಮೆಂಟ್ಸ್ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಅದರಲ್ಲೂ ದ ಮೇನ್ ಫಂಡಮೆಂಟಲ್ ಥಿಂಗ್ ಇಸ್ ದಟ್ ನೀವು ಕಾಂಪಿಟೇಷನ್ ಇಲ್ದೇ ಒಳ್ಳೆ ಪ್ಲೇಸ್ಮೆಂಟ್ಸ್ ಕೊಡೋ ಕಾಲೇಜಿಗೆ ಜಾಸ್ತಿ ದುಡ್ಡು ಕೊಟ್ಟು ಹೋಗ್ತಾ ಇದ್ದೀರಾ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ.
ಕಾನ್ಸ್ ಬಂದುಬಿಟ್ಟು ಟ್ರಾನ್ಸ್ಪರೆನ್ಸಿ ಇರೋದಿಲ್ಲ. ನಿಮಗೆ ಎಷ್ಟು ದುಡ್ಡನ್ನು ಇಸ್ಕೊತಿರ್ತಾರೆ ಎಲ್ಲ ಪೇಪರ್ ಮೇಲೆ ಬರ್ದು ಕೊಡೋದಿಲ್ಲ. ಓಕೆ, ದೇ ಮೈಟ್ ಚಾರ್ಜ್ ಯು ಮೋರ್. ಸಿ ಪೇರೆಂಟ್ಸ್ ಆರ್ ಅಫ್ಕೋರ್ಸ್ ಅವ್ರ ಅಕ್ಕರೆ ಅಂತ ಹೇಳ್ಬೋದು, ಏನದು ಅಂತ ಗೊತ್ತಿಲ್ಲ. ಬಟ್ ನಿಮ್ಮ ಮಗ ಚೆನ್ನಾಗಿ ಅಂದರೆ ನೀವು ಚೆನ್ನಾಗಿ ಸ್ಕೋರ್ ಮಾಡಿಲ್ಲ ಅಂತಂದರೆ ಅಫ್ಕೋರ್ಸ್ ಯುವರ್ ಪೇರೆಂಟ್ಸ್ ಹ್ಯಾಸ್ ಟು ಪೇ ಅ ಲಾಟ್ ಆಫ್ ಥಿಂಗ್ಸ್. ಓಕೆ, ಕೆಲವೊಂದಷ್ಟು ಪೇಪರ್ ಮೇಲೆ ರಿಜಿಸ್ಟರ್ ಆಗುತ್ತೆ, ಕೆಲವೊಂದಷ್ಟು ಪೇಪರ್ ಮೇಲೆ ರಿಜಿಸ್ಟರ್ ಆಗೋದಿಲ್ಲ. ಓಕೆ, ಈ ರೀತಿ ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ, ಟ್ರಾನ್ಸ್ಪರೆನ್ಸಿ ಇರೋದಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಅಕಸ್ಮಾತ್ ಅಟ್ ದ ಎಂಡ್ ನೀವೇನಾದರೂ ಜಾಬ್ ಕ್ರ್ಯಾಕ್ ಮಾಡಲಿಲ್ಲ ಅಂತಂದರೆ ಆ್ಯಂಡ್ ಆಲ್ಸೋ there are a lot of cons. I think you guys will understand more than I tell you. Okay, so ಇದಾಗಿರುತ್ತೆ ಮೇನ್ ಪ್ರೋಸ್ ಆ್ಯಂಡ್ ಕಾನ್ಸ್. ಆ್ಯಂಡ್ ಇವಾಗ ಬರೋಣ ಯಾವ ಆಪ್ಷನ್ಗಳನ್ನ ಮುಂದೆ ಇರ್ತವೆ ನಾನು ಮ್ಯಾನೇಜ್ಮೆಂಟ್ ಸೀಟ್ ತೊಗೊಳೋದಕ್ಕಿಂತ ಮುಂಚೆ. ಸೊ ಈ ಫಸ್ಟ್ ಆಫ್ ಆಲ್ ನೋಡಿ, ನಮ್ಮ ಹತ್ರ ಈಗಾಗಲೇ ಸೀಟ್ ಇದೆ, ನಮ್ಮ ಸೀಟಿ ಬರ್ತಿದ್ದೀವಿ. ಓಕೆ, ಸೆಕೆಂಡ್ ಬಂದುಬಿಟ್ಟು ಕಾಮೆಡ್ಗೆ. ಓಕೆ, ಕಾಮೆಡ್ಗೆ ನೀವೇನಾದರೂ ರಿಜಿಸ್ಟರ್ ಆಗಿದ್ರೆ ಕಾಮೆಡಿ ಎಕ್ಸಾಮು ಸದ್ಯದಲ್ಲೇ ಬರ್ತಾ ಇದೆ. ಕಾಮೆಡ್ಗೆ ಬೇಸಿಕ್ಲಿ ನಿಮ್ಮ ಪೇರೆಂಟ್ಸು ಆ ಡೊನೇಷನ್ ಕಟ್ಟೋ ಪಾರ್ಟ್ ಇದೆಯಲ್ಲ ಅದನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡಿಸುತ್ತೆ. ಓಕೆ, ಅದನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡಿಸುತ್ತೆ. ಇಯರ್ಲಿ ಫೀಸ್ ಇರುತ್ತೆ. ಸೊ ಏನು ಕಾಮೆಡ್ಗೆ ಜನ ಜಾಸ್ತಿ ಬರೆಯೋದಿಲ್ಲ ಅಂತಂದರೆ ವೆರಿ ಸಿಂಪಲ್, ಕಾಮೆಡ್ಗೆ ಫೀಸ್ ಜಾಸ್ತಿ ಅನ್ನೋ ಉದ್ದೇಶಕ್ಕೆ ಕಾಮೆಡ್ಗೆ ಎಕ್ಸಾಮ್ ಬರೆಯೋದಿಲ್ಲ. ಅಪ್ರಾಕ್ಸಿಮೇಟ್ಲಿ 1,50,000 ಸ್ಟಾರ್ಟ್ ಆಗಿಬಿಟ್ಟು 3,50,000ವರೆಗೂ ಬೇಸಿಕ್ಲಿ ಫೀಸ್ ಹೋಗುತ್ತೆ. 4 ಲಕ್ಷ ಗಂಟೆ ಹೋಗಬಹುದು. ಬಟ್ ಡೊನೇಷನ್ ಅನ್ನೋ ಪಾರ್ಟು ಸ್ಕಿಪ್ ಆಗುತ್ತೆ. ಓಕೆ, ಬಟ್ ಫೀಸ್ ಜಾಸ್ತಿ ಇರುತ್ತೆ. ನೀವು ಸಿ ಟಿ ಥ್ರೂ ಇಲ್ಲ ಅಂದರೆ ಕಾಮೆಡ್ಗೆ ಥ್ರೂ ಹೋಗ್ಬೋದಾಗಿರುತ್ತೆ. ಕಾಮೆಡ್ಗೆಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಆ್ಯಂಡ್ ಕಾಲೇಜ್ ಕಟ್ ಆಫ್ ಅಷ್ಟೊಂದು ಜನ ಜಾಸ್ತಿ ಇರೋದಿಲ್ಲ. ಸೊ ನೀವು ಆರಾಮಾಗಿ ಒಳ್ಳೆ ಕಾಲೇಜ್ ಸೇರ್ಕೊಬೋದಾಗಿರುತ್ತೆ. ಸೊ ಇದು ನಿಮ್ಮ ಹತ್ರ ಇರ್ತಕ್ಕಂಥ ಏಕೈಕ ಆಪ್ಷನ್ನು. ಅದು ಬಿಟ್ಟರೆ ಇಂಜಿನಿಯರಿಂಗ್ ಹೋಗಲ್ಲ ಅಂತಂದರೆ ಬೇರೆ ಕರಿಯರ್ ಆಪ್ಷನ್ಗಳು ತುಂಬ ಇದ್ದಾವೆ. ಬಟ್ ನೀವು ಇಂಜಿನಿಯರಿಂಗೇ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಇರ್ತಕ್ಕಂಥ ಏಕೈಕ ಆಪ್ಷನ್ ಇವಾಗ ಕಾಮೆಡ್ಗೆ ಅಂತಾನೆ. ಆ್ಯಂಡ್ ಅದು ಬಿಟ್ಟರೆ ಲಾಸ್ಟ್ ಆ್ಯಂಡ್ ಫೈನಲ್ ಟಾಪಿಕ್, ಯಾವುದು ಮನೋಜ್ ಬೆಸ್ಟ್ ಟೈಮು ಮ್ಯಾನೇಜ್ಮೆಂಟ್ ಸೀಟನ್ನು ತೊಗೊಳೋದಕ್ಕೆ? ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ನಾನು ಕಾಲೇಜ್ ಪರ್ಸ್ಪೆಕ್ಟಿವ್ ಅಂತ ಮಾತಾಡ್ತೀನಿ, ಕಾಲೇಜ್ ಯಾವ ರೀತಿ ನಿಮ್ಮ ಮುಂದೆ ಪಿಚ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ. ಟ್ಯಾಕ್ಟಿಕ್ ಇದು. ನೀವು ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೋದರೆ, ಅಂದರೆ ಸೀಟ್ ರ್ಯಾಂಕ್ ಇನ್ನೂ ಪ್ರೊಡ್ಯೂಸ್ ಆಗಿಲ್ಲ, ಅಂದರೆ ಇನ್ನೂ ರಿಲೀಸ್ ಆಗಿಲ್ಲ, ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೋದರೆ ನಿಮಗೆ ಮ್ಯಾನೇಜ್ಮೆಂಟ್ ಸೀಟು ಆಲ್ಮೋಸ್ಟ್ ಕಡಿಮೆಗೆ ಸಿಗ್ತದೆ. ಓಕೆ, ಕಡಿಮೆ ಅಂತ ತೀರಾ ಕಡಿಮೆ ಇಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಕಡಿಮೆ. ಓಕೆ, ಕಂಪ್ಯಾರಿಟಿವ್ಲಿ ಕಡಿಮೆ. ಇದು ಏನಕ್ಕೆ ಅಂತಂದರೆ ಒಂದು ಸತಿ ನಿಮಗೇನಾದರೂ ರ್ಯಾಂಕ್ ಬಂತಾ, ಓಕೆ, ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಅಥವಾ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ರ್ಯಾಂಕ್ ಕಡಿಮೆ ಅಂತ ಅಂದ್ಕೊಳ್ಳಿ, ಮ್ಯಾನೇಜ್ಮೆಂಟ್ ಸೀಟ್ ತೊಗೊಳಕ್ಕೆ ಹೋಗ್ತಿದ್ದೀರಾ, ಕಾಲೇಜ್ ಅವ್ರ ಹತ್ರ ಡಿಮ್ಯಾಂಡ್ ಇಲ್ಲ ಅಂತಂದ್ರು ಅವ್ರು ಫೇಕ್ ಡಿಮ್ಯಾಂಡನ್ನು ಪ್ರೊಡ್ಯೂಸ್ ಮಾಡ್ಕೊತಾರೆ. ಓಕೆ, ಬಿಕಾಸ್ ಮ್ಯಾನೇಜ್ಮೆಂಟ್ ಸೀಟು ಬಿಸ್ನೆಸ್. ಓಕೆ, ದೇ ವಾಂಟ್ ಸೆಲ್ ದೇರ್ ಪ್ರಾಡಕ್ಟ್ ಟು ದ ಹೈಯೆಸ್ಟ್ ಮಾರ್ಜಿನ್ ಬೇಸಿಕ್ಲಿ. ಆಯಿತಾ, ಅದು ಅವರ ಅಲ್ಟಿಮೇಟ್ ಗೋಲ್ ಆಗಿರುತ್ತೆ. ಅವ್ರು ಏನು ಹೇಳ್ತಾರೆ ಅಂತಂದರೆ ಸೀಟಿಗೆ ತುಂಬ ಡಿಮ್ಯಾಂಡ್ ಇದೆ ನೋಡಿ, ಸೀಟಿಗೆ ತುಂಬ ಡಿಮ್ಯಾಂಡ್ ಇದೆ, ನಿಮ್ಮ ಮಗನ ನಾನೇ ಒಂದು ಕಾಲೇಜಲ್ಲಿ ಸೀಟ್ ಕೊಡಬೇಕು ಅಂತಂದರೆ ಡೊನೇಷನ್ ಇಷ್ಟ ಆಗುತ್ತೆ. ಸೊ ನೋಡಿ ಅಂತ ಹೇಳ್ತಾರೆ. ಏನಕ್ಕೆ ಇದು ಅಂತಂದರೆ ಅಕಸ್ಮಾತ್ ನೀವು ಇಲ್ಲ ಅಂತಂದರೆ ಬೇರೆ ವೆಯ್ಟ್ ಮಾಡ್ತಿದ್ದಾರೆ, ಬೇಕಾದ್ರೆ ಅವ್ರಿಗೆ ಕೊಡ್ಬೋದು ನಾವು, ಹಿಂಗೆ ಹೇಳ್ತಾರೆ ಅವರು. ಬಿಕಾಸ್ ಅದೇ ಪವರ್ ಸಿ ಟಿ ರ್ಯಾಂಕ್ ಬಂದಾದಮೇಲೆ ಆಗ್ತಕ್ಕಂಥ ಚೇಂಜ್ ಅದೇನೆ. ಸೊ ನೀವೇನಾದರೂ ಮ್ಯಾನೇಜ್ಮೆಂಟ್ ಸೀಟ್ ತೊಗೊಳಕ್ಕೆ ಅಂತ ಹೋಗ್ತಿದ್ದೀರಾ ಅಂತಂದರೆ ಇವಾಗ ಅವ್ರ ಹತ್ರ ಡಿಮ್ಯಾಂಡ್ ಮಾಡೋದಕ್ಕೆ ಏನೂ ಇಲ್ಲ. ಓಕೆ, ಇರಬಹುದು, ಹೇಳ್ಬಹುದು, ಅಥವಾ ಕಾಂಪಿಟೇಷನ್ ಇದ್ದಾರೆ, ಬೇರೆಯವ್ರು ಇದ್ದಾರೆ ತೊಗೊಳೋದಕ್ಕೆ ಅಂತ ಹೇಳ್ಬೋದು. ಬಟ್ ಅದಷ್ಟೊಂದು ನಿಜ ಆಗಿರೋದಿಲ್ಲ. ಅಕಸ್ಮಾತ್ ಇಫ್ ಯು ಆರ್ ಆಫರಿಂಗ್ ವಾಟ್ ದೇ ಆರ್ ಆಸ್ಕಿಂಗ್, ಓಕೆ, ಅದರಲ್ಲಿ ನೆಗೋಷಿಯೇಟ್ ಮಾಡ್ಕೊಂಡು ಬೇಸಿಕ್ಲಿ ಒಂದು ಕಾಂಪಿಟೇಟಿವ್ ಪ್ರೈಸಲ್ಲಿ ಮ್ಯಾನೇಜ್ಮೆಂಟ್ ಸೀಟನ್ನು ಇವಾಗ ತೊಗೊಬಹುದಾಗಿರುತ್ತೆ, ಖರೀದಿ ಮಾಡಬಹುದಾಗಿರುತ್ತೆ. ಇವಾಗ ಹೋದರೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಅದೇ ರ್ಯಾಂಕ್ ಬಂದಮೇಲೆ ಹೋದ್ರಾ, ಐ ಹೋಪ್ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಸೊ ಐ ಥಿಂಕ್ ಅರ್ಥ ಆಗಿದೆ ಅನಿಸುತ್ತೆ. ಸೊ ಎಲ್ಲ ಪರ್ಸ್ಪೆಕ್ಟಿವ್ನ ಯೋಚನೆ ಮಾಡಿ ವಿಡಿಯೋನ ಮಾಡಿದ್ದೀನಿ. ಐ ಥಿಂಕ್ ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸುತ್ತೆ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಕೀಪ್ ಲರ್ನಿಂಗ್, ಕೀಪ್ ಆನ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.